ಬಂದ್ ಯಶಸ್ವಿಗೊಳಿಸಲು ಪ್ರಚಾರ ಮೆರವಣಿಗೆ. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಕಾರ್ಯಕರ್ತರಿಂದ ವರ್ತಕರಲ್ಲಿ ಮನವಿ. ಚಿಕ್ಕಬಳ್ಳಾಪುರದಲ್ಲಿ ಭಾನುವಾರ ನಡೆಯುವ ಬಂದ್ಗೆ ಅನೇಕ ಸಂಘ ಸಂಸ್ಥೆಗಳು ಬೆಂಬಲ ಸೂಚಿಸಿವೆ. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಇಂದು ಸಂಜೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ವರ್ತಕರಲ್ಲಿ ಬಂದ್ಗೆ ಬೆಂಬಲಿಸಿ ಅಂತ ಮನವಿ ಮಾಡಿದರು. ಎಚ್ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಮಾಡಲೇಬೇಕು ಅಂತ ಒತ್ತಾಯಿಸಿ ಭಾನುವಾರ ಕರೆ ನೀಡಿರುವ ಬಂದ್ಗೆ ಬೆಂಬಲಿಸಿ ಅಂತ ನಾಗರಿಕರಲ್ಲಿ ಮನವಿ ಮಾಡಲು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದರು. ಜಿಲ್ಲೆಯ ಜನರಿಗೆ ಶುದ್ಧ ನೀರು ಸಿಗಬೇಕೆಂಬ ಕಾರಣದಿಂದ ನಡೆಯುತ್ತಿರೋ ಸ್ವಾಭಿಮಾನಿ ಹೋರಾಟ ಎಲ್ಲರೂ ಸ್ವಯಂ ಇಚ್ಛೆಯಿಂದ ಬಂದ್ ಮಾಡಲು ಸಹಕಾರ ನೀಡಿ ಅಂತ ಮನವಿ ಮಾಡಿದರು. ನಗರದ ಕೆಬಿ ಪಿಳ್ಳಪ್ಪ ಕಾಂಪ್ಲೆಕ್ಸ್ನಿಂದ ಮೆರವಣಿಗೆ ಪ್ರಾರಂಭಿಸಿದ ಮೆರವಣಿಗೆಯಲ್ಲಿ ಹಸಿರು ಟವಲ್ ಧರಿಸಿದ ನೂರಾರು ರೈತರು, ಕನ್ನಡ ಪರ ಹೋರಾಟಗಾರರು ತಮಟೆ ಏಟಿನ ಮೂಲಕ ಜಾಗೃತಿ ಮೂಡಿಸುವ ಕೆಲಸ ಮಾಡಿದರು. ಪ್ರಚಾರ ಮೆರವಣಿಗೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅಧ್ಯಕ್ಷ ಸಂದೀಪ್ ರೆಡ್ಡಿ, ಭಾನುವಾರ ಕರೆ ನೀಡಿರುವ ಬಂದ್ಗೆ ವ್ಯಾಪಕವಾದ ಬೆಂಬಲ ವ್ಯಕ್ತವಾಗುತ್ತಿದೆ. ಸಂಘ ಸಂಸ್ಥೆಗಳು ತಾವೇ ಸ್ವಯಂ ಪ್ರೇರಿತರಾಗಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿ ಪ್ರಚಾರ ಮಾಡ್ತಿದ್ರೆ ನಮ್ಮ ಬಂದ್ನ ವಿಷಯ ತಿಳಿದುಕೊಂಡ ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಸ್ವತಃ ದೂರವಾಣಿ ಮೂಲಕ ಬೆಂಬಲ ನೀಡಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಪರ ಲೋಕಸಭೆಯಲ್ಲಿ ಮಾತನಾಡಿದ್ದಾರೆ. ಅದೇ ನನಗೆ ಆನೆ ಬಲದ ಶಕ್ತಿ ಬಂದಂತಾಗಿದೆ ಎಂದರು. ಇನ್ನು ಕೆಲವರು ಅಪಪ್ರಚಾರ ಮಾಡಿ ಬಂದ್ ವಿಫಲಗೊಳಿಸಲು ಪ್ರಯತ್ನ ಮಾಡ್ತಿದ್ರೆ ಅವರಿಗೆ ಒಳ್ಳೆಯದಾಗಲಿ. ಶ್ರೀರಾಮ, ಬುದ್ಧ, ಹರಿಶ್ಚಂದ್ರ ಅವರಿಗೆ ವಿರೋಧ ವ್ಯಕ್ತಪಡಿಸುವ ಜನಗಳು ಆ ಕಾಲದಲ್ಲೂ ಇದ್ದಂತೆ. ಈಗ ನನ್ನ ವಿರುದ್ಧ ಮಾತನಾಡಿರೋದು ನಾನು ಸ್ವೀಕರಿಸ್ತೇನೆ, ಅದಕ್ಕೆಲ್ಲ ಚಿಂತೆ ಮಾಡಲ್ಲ. ನನ್ನ ಕ್ಷೇತ್ರದ ಜನರ ಒಳಿತಿಗಾಗಿ, ಅವರ ಆರೋಗ್ಯಕ್ಕಾಗಿ, ಜನರಿಗೆ ಒಳ್ಳೆ ಶುದ್ಧ ನೀರು ಕೊಡಿಸಲು ನಡೆಯುತ್ತಿರುವ ಆಂದೋಲನಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತ ಬೇಡ್ಕೊಳ್ತೇನೆ ಅಂತ. ನಿರೀಕ್ಷಿತವಾಗಿತ್ತು. ಯಾಕೆಂತಂದ್ರೆ ಜನ ಎಲ್ಲರನ್ನೂ ಅವರ ಆಕ್ರೋಶ, ಅವರ ನೋವು ಎಲ್ಲ ಹೃದಯದಲ್ಲಿ ಮಡುಗಟ್ಟಿಸ್ಬಿಟ್ಟಿತ್ತು. ಅದನ್ನ ಹೊರಗಡೆ ಹಾಕೋದಕ್ಕೆ, ಆ ಕೂಗನ್ನ ಹೊರಗಡೆ ಹಾಕೋದಕ್ಕೆ ಒಂದು ಅವಕಾಶಕ್ಕೋಸ್ಕರ ಜನ ಕಾಯ್ತಾ ಇದ್ರು ಅಷ್ಟೇ. ಇದು ಸಂದೀಪ್ ರೆಡ್ಡಿದು ಮೂಮೆಂಟ್ ಅಲ್ಲವೇ ಅಲ್ಲ, ಇದು ಇಡೀ ಚಿಕ್ಕಬಳ್ಳಾಪುರ ಜನರ ಮೂಮೆಂಟ್. ಇದು ಒಬ್ಬ ಮಾಮೂಲಿ ವ್ಯಕ್ತಿ ಸಂದೀಪ್ ರೆಡ್ಡಿ ಏನೂ ಮಾಡಕ್ ಸಾಧ್ಯನೇ ಇಲ್ಲ. ಏನಂತಂದ್ರೆ ಜನಗಳ ನೋವನ್ನು ನಾನು ಅರ್ಥ ಮಾಡ್ಕೊಂಡಿದ್ದೆ. ಬಜೆಟ್ಗೆ ಮೊದಲು ಶಾಸಕರಿಗೆ ಗಟ್ಟಿಯಾಗಿ ಹೇಳಿದ್ವಿ, ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಗೆ ಶುದ್ಧವಾದ ನೀರನ್ನು ತರೆಯೋದಕ್ಕೆ ಬಜೆಟಲ್ಲಿ ಹಣ ಇರಿಸಿ ಅಂತ ಏನು ಬಜೆಟ್ಗೆ ಮೊದಲೇ ಅವರಿಗೆ ಎಚ್ಚರಿಕೆಯನ್ನು ಕೊಟ್ವಿ, ಕಳಕಳಿಯಾಗಿ ಮನವಿಯನ್ನು ಕೂಡ ಮಾಡಿದ್ವಿ. ಬಟ್ ಆದರೆ ಅವರು ವಿಫಲ ಆಗ್ತಿದ್ದಂಗೆ ನಾವು ಇನ್ನು ನಿಲ್ಲಿಸಬಾರ್ದು ಇದನ್ನ ಹೋರಾಟನ. ಯಾರು ಜೊತೆಗೆ ಬರ್ತಾರೆ, ಯಾರು ಜೊತೆಗೆ ಬರಲ್ಲ, ಇದಕ್ಕೊಂದು ವೇದಿಕೆ ಏನು ನಾವು ಯೋಚನೆ ಮಾಡಲಿಲ್ಲ. ಡೈರೆಕ್ಟ್ ಬೀದಿಗೆ ಬಂದ್ವಿ. ನಿಮ್ಮೆಲ್ಲ ಪತ್ರಿಕಾ ಮಾಧ್ಯಮದವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ನಮ್ಮ ಜೊತೆ ನಿಂತು ನಮ್ಮ ಕೂಗನ್ನು ಪ್ರತಿ ಮನೆಗೂ ತಲುಪಿಸುವಂತಹ ಕೆಲಸವನ್ನು ತಾವು ಮಾಡಿದ್ರಿ. ಇವತ್ತು ಇಡೀ ಚಿಕ್ಕಬಳ್ಳಾಪುರ ಏನು ಈ ಒಂದು ಏನು ಡ್ರೈವ್ ಮಾಡ್ತಾ ಇದ್ದೀವಿ ನೀರಿಗಾಗಿ, ಈ ಒಂದು ಆಂದೋಲನ ಏನು ಮಾಡ್ತಿದ್ವಿ, ಇದ್ರ ಜೊತೆ ಮನಸ್ಸೋ ಇಚ್ಛೆ ಬಂದು ನಿಂತ್ಕೊಂಡಿರುವಂತಹ ಕೆಲಸ ಮಾಡ್ತಿದ್ದಾರೆ. ನಮ್ಮ ಈ ಕೂಗು ನಿಜಕ್ಕೂ ಸಂತೋಷ. ವಿಧಾನಸೌಧದವರೆಗೂ ನಾವು ಇದನ್ನ ಕೂಗನ್ನು ತಲುಪಿಸ್ಬೇಕು ಅನ್ನೋದು ನಮ್ದು ಆಸೆ ಆಗಿತ್ತು. ಆದರೆ ಈ ನಮ್ಮ ನಿಸ್ವಾರ್ಥ ಕೂಗು ಡೆಲ್ಲಿಯ ಸಂಸತ್ನಲ್ಲಿ ಮೊಳಗಿರುವಂಥದ್ದು ನಿಜಕ್ಕೂ ಚಿಕ್ಕಬಳ್ಳಾಪುರ ಜನತೆಗೆ ಸಿಕ್ಕಂತಹ ಗೌರವ, ಚಿಕ್ಕಬಳ್ಳಾಪುರದ ಸ್ವಾಭಿಮಾನ್ಯ ಜನತೆಗೆ ಸಿಕ್ಕಂತಹ ಒಂದು ಆದರ ಅಂತ ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಿನ್ನೆ ಏನು ಸಂಸತ್ತಿನಲ್ಲಿ ಮಾತಾಡಿದಂತಹ ಡಾಕ್ಟರ್ ಮಂಜುನಾಥ್ ರವರು, ಸಂಸದರು, ಜಯದೇವ ಹಾಸ್ಪಿಟಲ್ನಲ್ಲಿ ಸಾವಿರಾರು ಹೃದಯ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದಂತಹ ಜೀವದಾತ, ನಿಜವಾಗೂ ನಡೆದಾಡುವ ದೇವರು ಅಂತಲೇ ಹೇಳಬೇಕು. ಅಂತಹ ವ್ಯಕ್ತಿ ಏನು ಚಿಕ್ಕಬಳ್ಳಾಪುರದ ಪರವಾಗಿ ಕೂಗನ್ನು ಎಬ್ಬಿಸಿದ್ದಷ್ಟೇ ಅಲ್ಲ, 8:30ಗೆ ನನಗೆ ತಾವೇ ಪರ್ಸನಲ್ ಆಗಿ ಫೋನ್ ಮಾಡಿ, ನನಗೂ ಅವ್ರಿಗೆ ಯಾವುದೇ ಪರಿಚಯ ಇಲ್ಲ, ನಾನು ಇದುವರೆಗೂ ಅವ್ರನ್ನ ಎದುರುಗಡೆ ಕೂಡ ನೋಡಿಲ್ಲ. ಅವರ ಫೋನ್ ನಂಬರ್ ನನ್ನ ಹತ್ರನೂ ಇಲ್ಲ, ನನ್ನ ಫೋನ್ ನಂಬರ್ ಅವ್ರ ಹತ್ರ ಇಲ್ಲ. ಬಟ್ ದೊಡ್ಡವರು ನಮ್ಮನ್ನು ರೀಚ್ ಆಗ್ಬೇಕಂದ್ರೆ ಅವ್ರಿಗೇನು ದೊಡ್ಡ ವಿಷಯ ಅಲ್ಲ. 8:30ಗೆ ನನಗೊಂದು ಅನ್ನೋನ್ ನಂಬರಲ್ಲಿ ಒಂದು ಕರೆ ಬಂತು. ಮಾತಾಡಿದಾಗ ಅವ್ರು ಹೇಳಿದ್ರು, ಮಂಜುನಾಥ್ ಸರ್ ಮಾತಾಡ್ತಾರಂತೆ ಅಂತೇಳಿ ಮಂಜುನಾಥ್ ಸರ್ ಕೈ ಕೊಟ್ಟರು. ನಿಜಕ್ಕೂ ಮಂಜುನಾಥ್ ಸರ್ ನಮ್ಮನ್ನ ಶ್ಲಾಘನೆ ಮಾಡಿದ್ರು. ಚಿಕ್ಕಬಳ್ಳಾಪುರದ ಜನತೆ ಏನು ಮಾಡ್ತಾ ಇದ್ದೀರಾ, ನಿಜಕ್ಕೂ ಇಡೀ ದೇಶಕ್ಕೆ ನೀವು ಮಾಡ್ತಾ ಇರೋಂತಹ ಕೆಲಸ ಮಾದರಿ ಅಂತ ಹೇಳ್ಬಿಟ್ಟು ಅವರು ಶಬಾಷ್ ಅಂದ್ರು. ನಾನು ನನ್ನ ಚಿಕ್ಕಬಳ್ಳಾಪುರದ ಜನತೆಗೆ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ, ನಾವು ಮಾಡ್ತಾ ಇರೋ ಕೆಲಸಕ್ಕೆ 108 ಜನ 108 ಬಣ್ಣ ಕಟ್ತಾರೆ, ಅದು ಸಹಜ. ಬುದ್ಧನಿಗೆ, ಅಂಬೇಡ್ಕರ್ಗೆ, ರಾಮನಿಗೆ
ಯಾರಿಗೂ ಸಹ ಈ ರೀತಿ ಅಪಪ್ರಚಾರ ತಪ್ಪಿದ್ದಲ್ಲ. ನಾವು ನೀವು ಯಾವ ಮಹಾ ಏನೇ ಕೆಲಸ ಮಾಡಿದ್ರು ಅದಕ್ಕೆ ಅಡ್ಡಿಪಡಿಸುವಂತಹ ಒಂದಷ್ಟು ಶಕ್ತಿಗಳು ಯಾವಾಗಲೂ ಈ ಪ್ರಕೃತಿಯಲ್ಲಿ ಇದ್ದೇ ಇರ್ತವೆ. ಅವುಗಳನ್ನೆಲ್ಲ ನಾವು ಸೈಡ್ಗಿಟ್ಟು ಅದನ್ನೆಲ್ಲನೂ ನಾವು ಬದಿಗಿಟ್ಟು ನಾವು ನಮ್ಮ ಹಕ್ಕಿಗಾಗಿ ಹೋರಾಟ ಏನು ಮಾಡ್ತಿದ್ದೀವಿ ಇದನ್ನ ಇನ್ನಷ್ಟು ತೀವ್ರಗೊಳಿಸೋಣ. ಸ್ವಯಂ ಪ್ರೇರಿತ ಏನು ಬಂದನ್ನ ಮಾಡೋ ಮುಖಾಂತರ ನಾವು ಯಾರನ್ನು ಇವತ್ತು ಏನು ಈಗ ಎಲ್ಲ ಇದು ಪ್ರಮುಖ ಬೀದಿಗಳಲ್ಲಿ ನಾವೆಲ್ಲ ಸ್ನೇಹಿತರೆಲ್ಲ ಈಗ ಏನು ಹೋಗ್ತಿದ್ದೀವಿ ಯಾರನ್ನು ಮಾಡಲೇಬೇಕು ಅಂತ ಹೇಳ್ತಾ ಇಲ್ಲ. ದಯವಿಟ್ಟು ಮಾಡೋಕ್ಕೆ ನಿಮ್ಗೆ ಅನಿಸಿದ್ರೆ ಇದು ಸರಿ ಇದೆ ಅಂತ ಅನಿಸಿದ್ರೆ ಈ ಒಂದು ಬಂದ್ಗೆ ನೀವು ಸಹ ಸಹಕಾರ ಕೊಡಿ. ನಿಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚೋದ್ರ ಮುಖಾಂತರ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶ ಕೊಡೋಣ ಅಂತ ಹೇಳಿದ್ದೀವಿ. ಒಗ್ಗಟ್ಟಿನಲ್ಲೇ ಬಲವಿದೆ. ಅದನ್ನ ಚಿಕ್ಕಬಳ್ಳಾಪುರದಿಂದ ಮತ್ತೊಮ್ಮೆ ಪ್ರೂವ್ ಮಾಡೋಕ್ಕೆ ನಾವೆಲ್ಲ ಹೊರಟಿದ್ದೀವಿ ಸರ್. ಈ ವೇಳೆ ಅಣಕನೂರು ವೆಂಕಟೇಶಪ್ಪ, ಕರವೇ ಅಧ್ಯಕ್ಷ ಬಾಲಕೃಷ್ಣ, ಸುನಿಲ್, ವರದಲ್ಲಿ ಸುರೇಶ್, ಅಮರಾವತಿ, ಪೆರೇಸಂದ್ರ ಯುವ ಮುಖಂಡರು, ನಗರದ ಯುವ ಮುಖಂಡರು ಹಾಜರಿದ್ದರು.